ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. 16ನೇ ವಯಸ್ಸಿನಲ್ಲಿ ಆತ ಖಡ್ಗ ಹಿಡಿದು ಯುದ್ಧ ಮಾಡಿದ ವೀರ. ಯುದ್ಧದಲ್ಲಿ ಯುದ್ಧತಂತ್ರಗಳ ತಯಾರಿಯಲ್ಲಿ ಚಾಣಾಕ್ಷ. ತಮ್ಮ ರಾಜ್ಯದಲ್ಲಿ ಪ್ರಜೆಗಳ ಕಷ್ಟ ಬಾರದಂತೆ ಮಹಿಳೆಯರ ಕ್ಷೇಮ ರಕ್ಷಣೆ ಕೊಡುವ ಮಹಾನುಭವ. ಸತಿ ಸಹಗಮನ ಪದ್ಧತಿಯನ್ನು ರದ್ದುಗೊಳಿಸಿ ಹೆಣ್ಣು ಮಕ್ಕಳ ಬಾಯಲ್ಲಿ ಅಣ್ಣ ಎಂದು ಕರೆಸಿಕೊಂಡ ಪುಣ್ಯಾತ್ಮ. ಮರಾಠರ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಮೊಘಲ ಸಾಮ್ರಾಜ್ಯ ವಿರುದ್ಧ ರಣಕಳೆ ಮೊಳಗಿಸಿದಾತ. ಆ ವೀರನ ಹೆಸರೇ ಧೈರ್ಯ ಪರಾಕ್ರಮಕ್ಕೆ ನಿರ್ದೇಶನವಿದ್ದಂತೆ. ಆತನೇ ಶಿವಾಜಿ ರಾಜ ಭೋಸ್ಲೆ, ಆತನೇ ಛತ್ರಪತಿ ಶಿವಾಜಿ. ಸ್ನೇಹಿತರೆ, ಈ ವೀರನ ಯಶೋಗಾಥೆಯನ್ನು ನೀವೆಲ್ಲರೂ ಕೇಳಿದ್ದೀರಾ. ಆತನ ಕೆಚ್ಚೆದೆಯ ಕಥೆಯನ್ನು ಎಷ್ಟು ಸಾರಿ ಹೇಳಿದರೂ ಕೂಡ ಕಡಿಮೆ. ಇಂದಿಗೂ ಅದೆಷ್ಟೋ ಯುವಕರಿಗೆ ಆತನೇ ಸ್ಫೂರ್ತಿದಾಯಕ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿವಾಜಿಯ ಕುರಿತಾದ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಛತ್ರಪತಿ ಶಿವಾಜಿ ಕ್ರಿಸ್ತಶಕ 1630 ಫೆಬ್ರವರಿ 19 ವೈಶಾಖ ಮಾಸ ಶುಕ್ಲ ಪಕ್ಷ ತದಿಯ ದಿನದಂದು ಪುಣೆ ಜಿಲ್ಲೆಯ ಜುನ್ನರ್ ಪಟ್ಟಣದಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸ್ತಾರೆ. ತಾಯಿ ಹೆಸರು ಜೀಜಾಬಾಯಿ, ತಂದೆ ಹೆಸರು ಶಹಾಜಿ. ತನ್ನ ತಾಯಿ ಜೀಜಾಬಾಯಿ ಸಂಭಾಜಿಯ ನಂತರ ಹುಟ್ಟಿದ ಎಲ್ಲ ಮಕ್ಕಳು ಸಾವನ್ನಪ್ಪತ್ತಿರುವಾಗ ಶಿವಾಜಿ ಎಂಬ ಪಾರ್ವತಿಯ ದೇವಿಯರನ್ನು ಹೆಸರು ಶಿವಾಜಿಗೆ ಇಡುತ್ತಾರೆ. ಸಂಭಾಜಿ ಮತ್ತು ಶಿವಾಜಿ ಅಣ್ಣ ತಮ್ಮಂದಿರು. ಶಿವಾಜಿಯ ಪ್ರಮುಖ 4 ಗುರುಗಳ ಸಾಂಗತ್ಯದಲ್ಲಿ ಬೆಳೀತಾರೆ. ಇವರೆಲ್ಲರ ಮಾರ್ಗದರ್ಶನದಿಂದಾಗಿ ಅತ್ಯಂತ ಪರಾಕ್ರಮಿಯಾಗಿ ಧೈರ್ಯವಂತ ಮೇಧಾವಿಯಾಗುತ್ತಾರೆ ಶಿವಾಜಿ. ಶಿವಾಜಿಯ ಮೊದಲ ಗುರು ತಾಯಿ ಜೀಜಾಬಾಯಿ. ಬಾಲ್ಯದಲ್ಲಿ ಆತನ ತಾಯಿ ತನ್ನ ಕಥೆಗಳನ್ನು ಹೇಳುತ್ತಾ ಶಿವಾಜಿಯನ್ನು ಪರಾಕ್ರಮಕಾರಿಯಾಗಿ ಮಾಡುತ್ತವೆ. ಎರಡನೆಯ ಗುರು ದಾದಾಜಿ ಕೊಂಡದೇವ. ಇವರಿಂದ ರಾಜಕೀಯ ಯುದ್ಧ ತಂತ್ರಗಳನ್ನು ಕಲಿತಾರೆ. ಶಿವಾಜಿಯ 3ನೇ ಗುರು ತುಕಾರಾಮ್. ಇವರ ಹತ್ತಿರ ಶಿವಾಜಿ ಸಾಮಾಜಿಕ ಸಾಮರಸ್ಯಗಳನ್ನು ತಿಳಿದುಕೊಳ್ತಾರೆ. ಇನ್ನು 4ನೇ ಗುರುಗಳು ಸಮರ್ಥ ರಾಮದಾಸು. ಇವರ ಹತ್ತಿರ ಆಧ್ಯಾತ್ಮಿಕ ಹೈಂದವ ಪರಿರಕ್ಷಣೆ, ಜೀವನದ ಪರಮಾರ್ಥ ಎಂಬ ವಿಷಯಗಳನ್ನು ತಿಳಿದುಕೊಳ್ತಾರೆ. ಈ ರೀತಿಯಾಗಿ ಶಿವಾಜಿಯ ವ್ಯಕ್ತಿತ್ವ ಎಲ್ಲ ರೀತಿಯಲ್ಲಿ ಶ್ರೇಷ್ಠವಾದ ರೀತಿ ತೀರಿತಿದ್ದಲಾಗಿತ್ತು. ವೀಕ್ಷಕರೇ, ಒಂದು ಬಾರಿ ಶಿವಾಜಿಯ ತಂದೆಯಾದ ಶಹಾಜಿಯು ಶಿವಾಜಿ 12ನೇ ವರ್ಷ ಬಾಲಕನಾಗಿದ್ದಾಗ ಆತನನ್ನು ಅವರು ಕೆಲಸ ಮಾಡುತ್ತಿರುವ ಬಿಜಾಪುರ ಸುಲ್ತಾನರ ದರ್ಬಾರಿಗೆ ಕರೆದುಕೊಂಡು ಹೋಗ್ತಾರೆ. ಸುಲ್ತಾನರಿಗೆ ಸಲಾಂ ಮಾಡಿಸಿದ ತಂದೆಯ ಮಗನನ್ನು ಕೂಡ ಸಲಾಂ ಮಾಡು ಎಂದು ಹೇಳ್ತಾರೆ. ಆದರೆ ಶಿವಾಜಿಯು ತಾನು ಅನ್ಯ ರಾಜ್ಯರಿಗೆ ತಲೆಬಗ್ಗಿಸಿ ಸಲಾಂ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಶಿವಾಜಿ ಈ ಧೈರ್ಯವನ್ನು ತಂದೆ ಶಹಾಜಿ ಮನಸ್ಸಲ್ಲಿ ಮೆಚ್ಚಿಕೊಂಡು ಪ್ರಶಂಸಿಸುತ್ತಾರೆ. ಶಿವಾಜಿಯನ್ನ ಬಾಲ್ಯದಿಂದಲೇ ಅಷ್ಟೊಂದು ದೇಶಭಕ್ತಿ ಮತ್ತು ತನ್ನ ಧರ್ಮದ ಅಭಿಮಾನಿಯಾಗುವಂತೆ ಬೆಳೆಸಿದ್ದು ಆತನ ತಾಯಿ ಜೀಜಾಬಾಯಿ. ಅದು ಇಸ್ವಿ 1645. ಆಗ ಶಿವಾಜಿಗೆ ಕೇವಲ 16 ವರ್ಷ ವಯಸ್ಸು. ಆ ವಯಸ್ಸಿನಲ್ಲಿ ಖಡ್ಗವನ್ನು ಹಿಡಿದು 1000 ಮಂದಿ ಮೊಘಲರ ಸೈನಿಕರೊಂದಿಗೆ ಹೋರಾಡಿ ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ತೋರಣಕೋಟೆ ಮೇಲೆ ದಾಳಿ ಮಾಡಿ ವಶ ಮಾಡಿಕೊಳ್ತಾರೆ. 1647ನೇ ವರ್ಷದಲ್ಲಿ ಕುಂದನ್ ರಾಜ್ಗಢ್ ಕೋಟೆ ಪುಣೆ ದಕ್ಷಿಣ ಪ್ರಾಂತ್ಯದ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸುತ್ತಾರೆ. ಶಿವಾಜಿ 1654ರಲ್ಲಿ ಪಶ್ಚಿಮ ಕೊಂಕಣ್ ತೀರವನ್ನು ಗೆದ್ದುಕೊಳ್ತಾರೆ. ಯುದ್ಧದಲ್ಲಿ ಸೋಲಾಗುವುದು ಎಂಬ ಆಲೋಚನೆ ಬಂದರೆ ಮೊದಲು ಯುದ್ಧದಿಂದ ತಪ್ಪಿಸಿಕೊಳ್ಳಬೇಕು, ಸರಿಯಾದ ಸಮಯಕ್ಕೆ ಬಂದಾಗ ದಾಳಿ ಮಾಡಬೇಕು. ಇದನ್ನು ಮೊದಲು ಪ್ರಪಂಚಕ್ಕೆ ಪರಿಚಯ ಮಾಡಿದ್ದು ಶಿವಾಜಿ. ಗೆರಿಲ್ಲಾ ಯುದ್ಧ ಎನ್ನುತ್ತಾರೆ ಇದಕ್ಕೆ. 1659ರಲ್ಲಿ ಬಿಜಾಪುರ ಮಹಾರಾಜನ ಕೋಪತಾಪ ಮಿತಿಮೀರಿ ಹೋಗುತ್ತದೆ. ಇದಕ್ಕೆ ಕಾರಣ ಶಿವಾಜಿ. ಅಂದು ಶಿವಾಜಿ ಎಂಬ ಆ ಯುವರಾಜನ ವಿರುದ್ಧ ಸುಲ್ತಾನ ಯುದ್ಧವನ್ನು ಪ್ರಕಟಿಸುತ್ತಾನೆ. ಆದರೆ ಸಾವಿರಾರು ಸೈನಿಕರೊಂದಿಗೆ ಬಂದಿದ್ದ ಆ ಸುಲ್ತಾನನ ಮೇಲೆ ಯುದ್ಧ ಮಾಡಲಾಗದು ಎಂದು ಮೊದಲೇ ಗ್ರಹಿಸಿದ್ದ ಶಿವಾಜಿ ಯುದ್ಧವನ್ನು ಮುಂದೂಡುತ್ತಾನೆ. ಅದಾದ ನಂತರ ಆ ರಾಜ್ಯ ಸಂಧಾನಕ್ಕೆ ಕರೆಯುತ್ತಾನೆ. ಶಿವಾಜಿ ಸಂಧಾನಕ್ಕಾಗಿ ಒಂಟಿಯಾಗಿ ಹೋಗ್ತಾನೆ. ಪ್ರಮಾದ ತಪ್ಪುವುದಿಲ್ಲ ಎಂದು ಮೊದಲೇ ಗ್ರಹಿಸಿದ್ದ ಶಿವಾಜಿ ನವೆಂಬರ್ 10ರಂದು ಅಫ್ಜಲ್ ಖಾನ್ನನ್ನ ಕೊಲ್ಲುತ್ತಾರೆ. ವೀಕ್ಷಕರೇ, ಶಿವಾಜಿ ಎಲ್ಲಾ ಮತದವರನ್ನು ಗೌರವದಿಂದ ನೋಡುತ್ತಿದ್ದವರು. ತನ್ನ ರಾಜ್ಯದಲ್ಲಿ ಮುಸ್ಲಿಂ ಸಹೋದರರನ್ನು ಕೂಡ ದೊಡ್ಡ ದೊಡ್ಡ ಹುದ್ದೆಗಳ ಆಸನದಲ್ಲಿ ಕೂರಿಸಿದ್ದಾತ. ಗುಡಿ ಗೋಪುರಗಳ ಜೊತೆಗೆ ಅನೇಕ ಮಸೀದಿಗಳನ್ನು ಕೂಡ ಕಟ್ತಾರೆ. ಶಿವಾಜಿ ಸೈನ್ಯದಲ್ಲಿ 1/3 ಭಾಗ ಮುಸ್ಲಿಂದವರು ಕೂಡ ಇದ್ರು. ಅದಲ್ಲದೆ ಪ್ರಮುಖ ವಿಭಾಗಗಳಾದ ಆಯುಧ ವಿಭಾಗಕ್ಕೆ ಹೈದರ್ ಅಲಿ, ನೌಕಾ ವಿಭಾಗಕ್ಕೆ ಇಬ್ರಾಹಿಂ ಖಾನ್, ಮದ್ದುಗುಂಡು ವಿಭಾಗಕ್ಕೆ ಸಿದ್ದಿ ಇಬ್ರಾಹಿಂಗೆ ಅಧ್ಯಕ್ಷ ಪದವಿ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಶಿವಾಜಿ, ದೌಲತ್ ಖಾನ್ ಮತ್ತು ಸಿದ್ದಿ ಖಾನ್ ಪೂರ್ತಿ ಸೈನ್ಯಾಧ್ಯಕ್ಷರಾಗಿದ್ದರು. ವಿಶೇಷ ಏನಂದ್ರೆ ಶಿವಾಜಿ ಅಂಗರಕ್ಷಣೆಯಲ್ಲಿ ತುಂಬಾ ಪ್ರಮುಖರಾದ ವ್ಯಕ್ತಿ ಅದಾನಿ ಮೊಹತಾರ್. ಇವರು ಶಿವಾಜಿಯನ್ನ ಆಗ್ರಾ ಕೋಟೆಯಿಂದ ತಪ್ಪಿಸಿಕೊಳ್ಳಲು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಶಿವಾಜಿ ಮಹಿಳೆಯರ ಕ್ಷೇಮವನ್ನು ಕೋರಿಕೊಳ್ಳುತ್ತಿದ್ದವರು. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಇದನ್ನ ಹೇಳ್ಬೋದು. ಶಿವಾಜಿ ಸೈನಿಕರು ಒಮ್ಮೆ ತುಂಬಾ ಸುಂದರವಾದ ಮುಸ್ಲಿಂ ಯುವಕನಿ ಬಂಧಿಸಿ ಬಲವಂತವಾಗಿ ಕರೆದುಕೊಂಡು ಬಂದು ಶಿವಾಜಿಯ ಮುಂದೆ ಹಾಜರುಪಡಿಸ್ತಾರೆ. ಶಿವಾಜಿ ಅವರು ಮಾಡಿದ ಕೆಲಸವನ್ನು ಅಭಿನಂದಿಸಿ ತಮಗೆ ಬಹುಮಾನವನ್ನು ನೀಡ್ತಾರೆ ಅಂತ ಆ ಸೈನಿಕರು ಅಂದ್ಕೊಂಡಿರ್ತಾರೆ. ಆದರೆ ಶಿವಾಜಿ ಸೈನಿಕರಿಗೆ ಎಚ್ಚರಿಕೆ ನೀಡಿ ಆ ಯುವತಿ ಮುಂದೆ ತಾಯಿ, ನಮ್ಮ ಸೈನಿಕರು ಮಾಡಿದ ತಪ್ಪನ್ನು ಕ್ಷಮಿಸಿ ಎಂದು ಕೇಳಿಕೊಂಡು ರಾಜ್ಯ ಲಾಂಛನವನ್ನು ನೀಡಿ ಸಕಲ ಗೌರವ ಮರ್ಯಾದೆಗಳೊಂದಿಗೆ ಆ ಯುವತಿಯನ್ನ ಮನೆಗೆ ಸುರಕ್ಷಿತವಾಗಿ ಕಳಿಸಿಕೊಡ್ತಾರೆ.
ಪ್ರಸ್ತುತ ದಿನದಂದು ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆ ಅಧಿಕಾರ ನೀಡುವುದನ್ನು ನೋಡಿರುತ್ತೇವೆ. ಆದರೆ ಅವೆಲ್ಲವನ್ನು ಅಂದಿನ ಕಾಲದಲ್ಲಿ ಶಿವಾಜಿ ಸಾಧಿಸಿ ತೋರಿಸಿಕೊಟ್ಟಿದ್ರು. 1657ರಲ್ಲಿ ಭಾಗ್ಯನಗರಕ್ಕೆ ಬಂದಿದ್ದ ಶಿವಾಜಿ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗಿ ಅದೃಷ್ಟ ಪೀಠಗಳಲ್ಲಿ ಒಂದಾದ ಬ್ರಹ್ಮರಾಂಬ ದೇವಿಯನ್ನು ದರ್ಶನ ಪಡೆದು ಅಲ್ಲೇ 9 ದಿನಗಳ ಕಾಲ ಉಪವಾಸ ದೀಕ್ಷಾ ವ್ರತವನ್ನು ಕೈಗೊಳ್ಳುತ್ತಾರೆ. ಅದೇ ಬ್ರಹ್ಮರಾಂಬ ದೇವಾಲಯದಲ್ಲಿ ಶಿವಾಜಿ ಅತ್ಯಂತ ಶ್ರೇಷ್ಠವಾದ ಖಡ್ಗವೊಂದು ದೇವರ ಅಣತೆಯಂತೆ ಸಿಗುತ್ತದೆ. ಅದನ್ನೇ ಇತಿಹಾಸಕಾರರ ಈ ರೀತಿಯಲ್ಲಿ ವರ್ಣಿಸಿದ್ದಾರೆ. ಅಂದು ಶಿವಾಜಿಗೆ ಅಮ್ಮ ಪ್ರತ್ಯಕ್ಷವಾಗಿ, ನಿನ್ನ ತಲೆ ನಿನಗೇಕೆ, ನಿನ್ನ ಅಗತ್ಯಕ್ಕೆ ಈ ದೇಶ ತುಂಬಾನೇ ಇದೆ, ನಿನ್ನ ಮೇಧಸ್ಸುಶಾಸ್ತ್ರ ಪಾಂಡಿತ್ಯವನ್ನು ಧರ್ಮ ರಕ್ಷಣೆಗಾಗಿ ಉಪಯೋಗಿಸು ಎಂದು ಹೇಳಿ ಅಮ್ಮ ಶಿವಾಜಿಗೆ ಒಂದು ಖಡ್ಗವನ್ನು ಕಾಣಿಯಾಗಿ ನೀಡಿದ್ಲು ಎಂದು ಇತಿಹಾಸಕಾರರು ಉಲ್ಲೇಖಿಸುತ್ತಾರೆ. ಮುಂದೆ ಶಿವಾಜಿಯು ತನ್ನ ಶ್ರೇಷ್ಠ ಜೀವನ ಧರ್ಮ ರಕ್ಷಣೆಗಾಗಿ ಉಪಯೋಗಿಸುತ್ತಾರೆ. ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ಜಮೀನ್ದಾರ್ ಮತದಾರರ ಪದ್ಧತಿಯನ್ನು ಕೂಡ ರದ್ದುಪಡಿಸುತ್ತಾರೆ. ರಾಜ್ಯದಲ್ಲಿ ವ್ಯವಸಾಯ ಹೆಚ್ಚು ಅಭಿವೃದ್ಧಿಯಾಗುವಂತೆ ಮಾಡಿದ ಯಂತ್ರ ಉಪಕರಣಗಳನ್ನು ಕೂಡ ಉಪಯೋಗಿಸಲು ಪ್ರಾರಂಭಿಸುತ್ತಾರೆ. ವೀಕ್ಷಕರೇ, 1657ರವರೆಗೂ ಶಿವಾಜಿ ಮೊಘಲರೊಂದಿಗೆ ಉತ್ತಮ ಸಂಬಂಧವೇ ಇತ್ತು. ಔರಂಗಜೇಬ್ ಮಾಡುತ್ತಿದ್ದ ಯುದ್ಧಗಳಲ್ಲಿ ಶಿವಾಜಿ ತುಂಬಾ ಸಹಾಯ ಮಾಡ್ತಾ ಇದ್ರು. ಸಹಾಯದ ಪ್ರತಿಫಲವಾಗಿ ಬಿಜಾಪುರ ಕೋಟೆಯನ್ನು ಕೇಳಿದ್ರು ಶಿವಾಜಿ. ಆದರೆ ಔರಂಗಜೇಬ ಅದಕ್ಕೆ ಒಪ್ಪಿಕೊಳ್ಳುತ್ತಿಲ್ಲ. ಇದೇ ಮನಸ್ಥಿತಿ ಪ್ರಸ್ತಾಪದಿಂದಾಗಿ 1657ರ ಮಾರ್ಚ್ ಮೊಘಲರ ಸಾಮ್ರಾಜ್ಯದ ಮೇಲೆ ಶಿವಾಜಿ ಅನುಚರರು ದಾಳಿಯನ್ನ ಮಾಡ್ತಾರೆ. ಇದರಿಂದಾಗಿ ಶಿವಾಜಿ ಮತ್ತು ಮೊಘಲರ ನಡುವೆ ಶತ್ರುತ್ವ ಬೆಳೀತದೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಯುದ್ಧ ಮಾಡಬೇಕು ಎಂಬುದು ಪದ್ಧತಿಯಂತೆ ನಡೆದುಕೊಂಡು ಬಂದಿತ್ತು. ಆದರೆ ಈ ನಿಯಮವನ್ನು ಶಿವಾಜಿಯವರು ಮುರಿದು ಬಿಡ್ತಾರೆ. 1659ರಲ್ಲಿ ಔರಂಗಜೇಬನು ಮೊಘಲ ಸಿಂಹಾಸನವನ್ನು ಏರುತ್ತಾನೆ. ನಂತರ ಆತ ಮೊಘಲರು ಬಿಜಾಪುರದ ಆದಿಲ್ ಶಾಹೊಂದಿಗೆ ಸಹಿ ಮಾಡಿದ ಒಪ್ಪಂದವನ್ನು ಜಾರಿಗೊಳಿಸಲು ದೊಡ್ಡ ಸೈನ್ಯದೊಂದಿಗೆ ಶೈಸ್ತಾ ಖಾನನ್ನ ಡೆಕ್ಕನ್ ವ್ಯವಸಾಯಕ್ಕೆ ನೇಮಕ ಮಾಡ್ತಾನೆ. ಈತ ಬಂದವನೇ ಮರಾಠ ಜೊತೆ ಯುದ್ಧವನ್ನು ಶುರು ಮಾಡ್ತಾನೆ. ಪುಣೆಯನ್ನು ವಶಪಡಿಸಿಕೊಂಡ ನಂತರ ಶಿವಾಜಿಯ ಸಾಮ್ರಾಜ್ಯದ ಕೇಂದ್ರ ಹಾಗೂ ಹಲವು ಕೋಟೆಗಳನ್ನು ವಶಪಡಿಸಿಕೊಂಡು ಆತ ಆಕ್ರಮಿಸಿದ್ದು ಮಾತ್ರವಲ್ಲದೆ ಪುಣೆಗೆ ಮರಾಠರ ಪ್ರವೇಶವನ್ನು ನಿಷೇಧ ಮಾಡಿಬಿಡ್ತಾನೆ. ಇದು ಆತ ಎಸಗಿದ ದೊಡ್ಡ ತಪ್ಪು. ಶೈಸ್ತಾ ಖಾನನನ್ನು ಪುಣೆಯಿಂದ ಓಡಿಸಲು ಶಿವಾಜಿ ಒಂದು ದಿಟ್ಟ ಯೋಜನೆಯನ್ನು ಹಾಕೊಳ್ತಾರೆ. ಏಪ್ರಿಲ್ 5, 1663ರಂದು ಸಂಜೆ ಅದು ಮದುವೆ ಕಾರ್ಯಕ್ರಮ. ಮದುಮಗನ ಮೆರವಣಿಗೆ ಸದಸ್ಯರಂತೆ ವೇಷ ಧರಿಸಿದ ಸುಮಾರು 400 ಪುರುಷರೊಂದಿಗೆ ಶಿವಾಜಿ ಪುಣೆಯನ್ನ ಪ್ರವೇಶ ಮಾಡ್ತಾರೆ. ಶೈಸ್ತಾ ಖಾನನ್ನು ಕೊಲ್ಲುವ ಪ್ರಯತ್ನದಲ್ಲಿ ಅರಮನೆಯ ಮೇಲೆ ದಾಳಿಯಾಗುತ್ತೆ. ಈ ದಾಳಿಯ ಖಾನ್ ಸಾಯುತ್ತಿದ್ದರೂ ಆತ ಕಿಟಕಿಯರೊಂದಿಗೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವನ ಬೆರಳುಗಳನ್ನು ಶಿವಾಜಿ ಕತ್ತರಿಸಿ ಹಾಕ್ತಾರೆ. ಶಿವಾಜಿಯನ್ನ ಚರ್ಚೆ ಮತ್ತು ಸದನಕ್ಕಾಗಿ 1666ರ ಮೇ 29ರಂದು ಕರೆದು ಆಗ್ರಾದಲ್ಲಿ ಬಂಧಿಸುತ್ತಾರೆ. ಅಲ್ಲಿಂದ ಶಿವಾಜಿಯನ್ನ ಅಫ್ಘಾನಿಸ್ತಾನಕ್ಕೆ ಕಳುಹಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅದನ್ನು ತಿಳಿದುಕೊಂಡ ಶಿವಾಜಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೋಗ್ತಾರೆ. ಹಾಗೆ 1684ರಲ್ಲಿ ಜೂನ್ 6ರಂದು ಆನಂದನಾಮ ಸಂವತ್ಸರದಲ್ಲಿ ಶುದ್ಧ ಗುರುವಾರದಂದು ಕ್ಷತ್ರಿಯ ಕುಲದ ವಂಶಸ್ಥ ಸಿಂಹಾಧೀಶ್ವರ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕ ನಡೆಯುತ್ತೆ. ಶಿವಾಜಿಯನ್ನ ನಾಶ ಮಾಡಬೇಕು ಅಂದುಕೊಂಡಿದ್ದವರಿಗೆಲ್ಲ ಶಿವಾಜಿ ಎರಡನೇ ಹೆಂಡತಿ ಸೌರಾಬಾಯಿ ಆಯುಧವಾಗಿ ಬದಲಾಗುತ್ತಾಳೆ. ಶಿವಾಜಿ ಇಬ್ಬರು ಮಕ್ಕಳು, ಮೊದಲ ಹೆಂಡತಿ ಮಗ ಸಂಭಾಜಿ, ಇನ್ನು ಎರಡನೇ ಹೆಂಡತಿ ಮಗ ರಾಜಾರಾಮ್. ಶಿವಾಜಿ ಸಂಭಾಜಿಯನ್ನ ಹೆಚ್ಚಾಗಿ ಪ್ರೋತ್ಸಾಹಿಸುತ್ತಿದ್ದ. ಶಿವಾಜಿ ಸಾಮ್ರಾಜ್ಯದಲ್ಲಿ ಸಂಭಾಜಿಯ ಮಾತುಗಳು ಹೆಚ್ಚಾಗಿ ನಡೆಯುತ್ತಿದ್ದರಿಂದ ಅದನ್ನು ನೋಡಿ ಸಹಿಸಿಕೊಳ್ಳಲಾಗದೆ ಸೌರಹಾಬಾಯಿ ಶತ್ರುಗಳ ಜೊತೆಗೆ ಸೇರಿಕೊಳ್ಳುತ್ತಾಳೆ. ಹೀಗಿರುವಾಗ ಒಂದು ದಿನ ಶಿವಾಜಿ ರಕ್ತ ವಾಂತಿ ನೋಡ್ತಿದ್ದಂತೆ ಶಿವಾಜಿ ಹಾಸಿಗೆ ಮೇಲೆ ಕುಸಿದು ಬಿದ್ದು ವಿಧಿವಶರಾಗುತ್ತಾರೆ. ಶಿವಾಜಿ ಮೇಲೆ ಅಸಮಾಧಾನದಿಂದಲೇ ಅವನ ಎರಡನೇ ಹೆಂಡತಿ ಸೌರಾಬಾಯಿ ವಿಷವನ್ನು ಹಾಕಿ ಸಾಯಿಸಿದಳು ಎಂದು ಕೆಲವು ಇತಿಹಾಸಕಾರರು ಹೇಳುತ್ತಾರೆ. ಆದರೆ ಅದಕ್ಕೆ ಯಾವುದೇ ನಿಖರವಾದ ಪುರಾವೆಗಳಾಗಲಿ ಇಲ್ಲ. ಶಿವಾಜಿ ಅಂತ್ಯ ವಿಷಪ್ರಾಸನದಿಂದಲೇ ಆಯಿತು, ಇಲ್ಲ ತೀವ್ರ ಅನಾರೋಗ್ಯದಿಂದಲೇ ಆಯಿತು ಎಂದು ಇಂದಿಗೂ ಕೂಡ ನಿಗೂಢ. ಸ್ನೇಹಿತರೆ, ಭಾರತದ ಮಹಾನ್ ರಾಜರ ಪಟ್ಟಿಯಲ್ಲಿ ಶಿವಾಜಿಯದ್ದು ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವ. ಶಿವಾಜಿಯೇ ಸರಿಸಾಟಿ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.